ನಮಸ್ಕಾರ ವೀಕ್ಷಕರೇ, ಆಯುರ್ವೇದ ಫಾರ್ ಆಲ್ ಚಾನೆಲ್ಗೆ ಸ್ವಾಗತ. ನಾನು ಡಾಕ್ಟರ್ ಸಂತೋಷ್. ಇವತ್ತು ಮೈಗ್ರೈನ್ ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ಇದನ್ನು ಸೂರ್ಯವರ್ತ ಅಂತ ಕರೆದಿದ್ದಾರೆ. ಇದಕ್ಕೆ ಆಯುರ್ವೇದದಲ್ಲಿ ಒಂದು ಮನೆಯಲ್ಲೇ ಮಾಡ್ಕೊಳ್ಬಹುದಾದ, ಸುಲಭವಾಗಿ ಮಾಡ್ಕೊಳ್ಬಹುದಾದ ಔಷಧಿ ಬಗ್ಗೆ ತಿಳಿದುಕೊಳ್ಳುವ. ಈ ಔಷಧಿ ಯಾವುದು ಮತ್ತು ಇದರ ಡೋಸೇಜ್ ಎಷ್ಟು ಮತ್ತು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು, ಎಷ್ಟು ದಿನಗಳ ಕಾಲ ತೆಗೆದುಕೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳುವ. ಆಯುರ್ವೇದ ಪ್ರಕಾರ ಮೈಗ್ರೇನ್ ಅಂತ ಹೇಳಿದ್ರೆ ಸೂರ್ಯವರ್ತಕ್ಕೆ ಕಾರಣ ಏನಂತ ಹೇಳಿದ್ರೆ ವೇಗ ಅವರೋಧ ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ಬರುವ ಮಲಮೂತ್ರ, ಆಕಳಿಕೆ, ಸೀನು ಇವುಗಳನ್ನು ತಡೆದುಕೊಳ್ಳುವುದು, ಬಲವಂತವಾಗಿ ತಡೆಯುವುದು. ಅದೇ ತರ ಉಪವಾಸ, ಅತಿಯಾಗಿ ಉಪವಾಸ ಮಾಡುವುದು ಮತ್ತು ಬೇರೆ ಬೇರೆ ಸಮಯದಲ್ಲಿ ಆಹಾರವನ್ನು ಸೇವಿಸುವುದು. ಅದೇ ತರ ತುಂಬಾ ಉಷ್ಣ ಅಥವಾ ಬಿಸಿಲಿಗೆ ಹೋಗುವುದು, ಮಾನಸಿಕ ಒತ್ತಡ. ಅದೇ ತರ ತುಂಬಾ ಕಷಾಯ ಅಥವಾ ಒಣಗಿದ ಆಹಾರವನ್ನು ಜಾಸ್ತಿಯಾಗಿ ತಿನ್ನುವುದರಿಂದ ಈ ಸೂರ್ಯವರ್ತ ರೋಗ ಬರುವ ಸಂಭವವಿರುತ್ತದೆ. ಇದರ ಲಕ್ಷಣ ಹೇಗಂತ ಹೇಳಿದ್ರೆ, ಸೂರ್ಯವರ್ತದಲ್ಲಿ ಬೆಳಿಗ್ಗೆ ಸೂರ್ಯೋದಯ ಸಮಯದಲ್ಲಿ ತಲೆನೋವು ಸ್ವಲ್ಪ ಪ್ರಮಾಣದಲ್ಲಿ ಶುರುವಾಗ್ತದೆ, ನಿಧಾನವಾಗಿ ಜಾಸ್ತಿ ಆಗುತ್ತಾ ಹೋಗ್ತದೆ. ನಂತರ ನಡು ಮಧ್ಯಾಹ್ನದ ಸಮಯದಲ್ಲಿ ತಲೆನೋವು ವಿಪರೀತ ಜಾಸ್ತಿ ಆಗ್ತದೆ. ಮತ್ತೆ ಪುನಃ ಸಂಜೆ ಆಗುವಾಗ ಕ್ರಮೇಣ ನಿಧಾನವಾಗಿ ತಲೆನೋವು ಕಡಿಮೆ ಆಗ್ತದೆ. ಇದು ಸೂರ್ಯವರ್ತದ ಲಕ್ಷಣವಾಗಿದೆ. ಈ ಸೂರ್ಯವರ್ತ ಅಂತ ಹೇಳಿದ್ರೆ ಮೈಗ್ರೇನಿಗೆ ಆಯುರ್ವೇದದಲ್ಲಿ ಒಂದು ಸುಲಭವಾದ ಮನೆಯಲ್ಲಿ ಮಾಡಿಕೊಳ್ಬಹುದಾದ ಒಂದು ಔಷಧಿ ಹೇಳಿದ್ದಾರೆ. ಅದರ ಹೆಸರು ಸಿತಾದ್ರಕ ಸ್ವರಸ. ಸಿತಾದ್ರಕ ಸ್ವರಸ ಸಿತ ಆದ್ರಕ ಅಂತ ಹೇಳಿದ್ರೆ, ಸಿತ ಅಂತ ಹೇಳಿದ್ರೆ ಕಲ್ಲು ಸಕ್ಕರೆ, ಸಿತ ಅಂತ ಹೇಳಿದ್ರೆ ಕಲ್ಲು ಸಕ್ಕರೆ, ಮತ್ತು ಆದ್ರಕ ಅಂತ ಹೇಳಿದ್ರೆ ಹಸಿ ಶುಂಠಿ. ಈ ಥರ ಇರ್ತದಲ್ಲ, ಹಸಿ ಶುಂಠಿ. ಇದು ಸಾಮಾನ್ಯವಾಗಿ ನಮಗೆ ಮನೆಯಲ್ಲಿ ಇರ್ತದೆ. ಇದರಿಂದ ನಾವು ಮೈಗ್ರೇನಿಗೆ ಬೇಕಾಗುವಂಥ ಔಷಧಿಯನ್ನು ಮಾಡ್ಕೊಳ್ಬೋದು. ಇದು ಯಾವ ಥರ ಕೆಲಸ ಮಾಡ್ತದೆ ಅಂತ ಹೇಳಿದರೆ, ಈ ಹಸಿ ಶುಂಠಿ ಅಂತ ಹೇಳುವುದು ವಾತ ನಿವಾರಕ ಮತ್ತು ದೀಪನ ಪಾಚನ ಅಂತ ಹೇಳಿದರೆ ಡೈಜೆಷನ್ ಪವರ್ ಜಾಸ್ತಿ ಮಾಡ್ತದೆ, ಮೆಟಬಾಲಿಸಮ್ ಜಾಸ್ತಿ ಮಾಡ್ತದೆ. ಮತ್ತು ಈ ಸಿತ ಕಲ್ಲು ಸಕ್ಕರೆ ಅಂತ ಹೇಳುವುದು ಇದು ಪಿತ್ತ ಶಮನ ಮತ್ತು ದೇಹಕ್ಕೆ ಶೀತ ವೀರ್ಯವನ್ನು ಕೊಡ್ತದೆ. ಈ ಥರ ಇದರ ಗುಣಗಳಿಂದ ನಾವು ಮೈಗ್ರೈನ್ ಅಂತ ಹೇಳಿದರೆ ಸೂರ್ಯವರ್ತ ರೋಗವನ್ನು ಗುಣಪಡಿಸಬಹುದಾಗಿದೆ. ಇದರ ಪ್ರಿಪರೇಷನ್ ಯಾವುದಂತ ಹೇಳಿದರೆ ಸಿತ ಆದ್ರಕ ಸ್ವರಸ. ಆದ್ರಕ ಸ್ವರಸ ಮಾಡೋದು ಹೇಗಂತ ಹೇಳಿದರೆ, ಹಸಿ ಶುಂಠಿಯನ್ನು ಒಂದು ತುಂಡು ತೆಗೆದುಕೊಳ್ಬೇಕು. ನಂತರ ಅದನ್ನು ಗುದ್ದಿ ಅದರ ರಸವನ್ನು ತೆಗೆದುಕೊಳ್ಬೇಕು. ಈ ಥರ ಗುದ್ದಬೇಕು, ಇಲ್ಲ ಮಿಕ್ಸಿಯಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡಿ ವೀಕ್ಷಕರೇ, ಇದು ಆದ್ರಕ ಸ್ವರಸ, ಹಸಿ ಶುಂಠಿ ರಸ. ಇದನ್ನು ಆದ್ರಕ ಸ್ವರಸ ಅಂತ ಕರಿತೀವಿ. ಇದು 10 ml ಇದೆ. ಇದಕ್ಕೆ ನಾವು ಒಂದು ತುಂಡು ಸಿತ ಅಂತೇಳಿದರೆ ಕಲ್ಲು ಸಕ್ಕರೆ, ಸ್ವಲ್ಪ ಇಷ್ಟನ್ನು ಒಂದು ತುಂಡನ್ನು ಕಲ್ಲು ಸಕ್ಕರೆ ಹಾಕಿ ಮಿಶ್ರಣ ಮಾಡಿಕೊಳ್ಬೇಕು. ಈ ಥರ ಮಿಶ್ರಣ ಮಾಡಿಕೊಂಡು 7 ದಿನಗಳ ಕಾಲ ಬೆಳಿಗ್ಗೆ ಮತ್ತು ರಾತ್ರಿ ಆಹಾರದ ನಂತರ ಕುಡಿತಾ ಬರಬೇಕು. 7 ದಿನಗಳ ಕಾಲ ಕುಡಿಬೇಕು. ಇದರಿಂದ ಖಂಡಿತವಾಗಿಯೂ ನಾವು ಸೂರ್ಯವರ್ತ ರೋಗವನ್ನು ಗುಣ ಮಾಡ್ಬೋದು ಅಂತ ಹೇಳಿದರೆ ಮೈಗ್ರೇನ್ ಕಡಿಮೆ ಮಾಡ್ಬೋದಾಗಿದೆ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ. ನಮಸ್ಕಾರ.